ಹಾಂ ಬ್ರೋ ಸ್ಟ್ಯಾಂಡ್. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರಿಗೂ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಒಂಚೂರು ಸೌಂಡ್ ಬರ್ತಿರ್ಬೋದು, ಗಾಡಿಗಳು ಸ್ವಲ್ಪ ಜಾಸ್ತಿ ಓಡಾಡ್ತಾ ಇದ್ದಾವೆ. ಅದರಿಂದ ಇವತ್ತು ಎಲ್ಲಿದ್ದೀನಪ್ಪ ಅಂದರೆ ಸೇಮ್ ಗುರು ಲಾಸ್ಟ್ ವ್ಲಾಗ್ ಶುರು ಮಾಡಿದ್ದಲ್ಲ ಗುರು. ಈ ಕಡೆ ಹೋದರೆ ಬೆಂಗಳೂರು, ಆ ಕಡೆ ಹೋದರೆ ಮೈಸೂರು, ಅದೇ ಜಾಗದಲ್ಲಿ ಅದೇ ಲೊಕೇಶನಲ್ಲಿ ಎಕ್ಸಾಕ್ಟಾಗಿದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ JLRದು ಸಮ್ಮರ್ ಇಂಟರ್ನ್ಶಿಪ್ದು ಅದು ಟೆಸ್ಟಿಂದು ಡೇಟು ಚೇಂಜ್ ಆಗಿದೆ, ಆಮೇಲೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ. ಅದು 14ನೇ ತಾರೀಕು ಫೆಬ್ರವರಿಗೆ ಇಟ್ಟಿದ್ದಾರೆ ಗೈ, ಸರಿನಾ? ಅಂದರೆ ಇವತ್ತು 14ನೇ ತಾರೀಕು ಫೆಬ್ರವರಿ. ಇವತ್ತು ಹೋಗಿ 12 ಗಂಟೆಗೆ ಟೆಸ್ಟ್ ಇದೆ. ನಂದು ಬ್ಯಾಚ್ 2 ಇತ್ತು, ಬ್ಯಾಚ್ 1 ಆಗಿದ್ರೆ 10 ಗಂಟೆಗೇನೆ ಇರ್ತಿತ್ತು. 12 ಗಂಟೆಗಿದೆ ಇವತ್ತಿರೋ ಸೀನ್ ಅಷ್ಟೇ. 10 ಗಂಟೆಗೆ ಹೋಗೋದು, ಟೆಸ್ಟ್ನ ಬರೆಯೋದು, ಮುಗಿಸ್ಕೊ ಬರೋದು. ಇನ್ನು ಮುಂದಿಂದು ಗಾಡಿ ಓಡಿಸ್ಕೊಂಡು ಮಾತಾಡ್ತೀನಿ ಗೈಸ್. ಅದೇ JLRದು ಸಮ್ಮರ್ ಇಂಟರ್ನ್ಶಿಪ್ ಟೆಸ್ಟ್ ಇವತ್ತು 14ನೇ ತಾರೀಕು ಫೆಬ್ರವರಿ ಇದೆ ಅಂತ ಹೇಳಿದೆ. ಮಂಡೇ ಇತ್ತು. ನಾನು ಎಲ್ಲ ಸಸ್ಪೆನ್ಷನ್ ಇದೀನಲ್ಲ ಆ ವ್ಲಾಗಲ್ಲೇ ಅದ್ರ ಬಗ್ಗೆಯೂ ಸಹ ನಾನು ಸ್ವಲ್ಪ ಮಾತಾಡಿದ್ದೆ. ಇವತ್ತಿದೆ ಗುರು. ಅದಕ್ಕಿಂತ ಮುಂಚೆ ಡಿಯೋಲೈಟ್ ಸಹ ಸಮ್ಮರ್ ಇಂಟರ್ನ್ಶಿಪ್ ಇತ್ತು, ಅದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ಸಹ ಇತ್ತು. ಬಟ್ ಆ ಟೈಮಲ್ಲಿ ಯಾಕೋ ಬೇಡ ಅನ್ನಿಸ್ತು ಗುರು, ಅಪ್ಲೈ ಮಾಡಲಿಕ್ಕೆ ಹೋಗಲಿಲ್ಲ ನಾನು. ಯಾಕಂದರೆ ನನ್ನ ಅಕಾಡೆಮಿಕ್ಕು ಆ ಟೈಮಲ್ಲಿ ಏನೇನೋ ಆಗ್ತಿದೆ ನನಗೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಇನ್ನು ಮಧ್ಯದಲ್ಲಿ ಅದೊಂದು ಬೇರೆ ತಲೆ ಬಿಸಿ ಫುಲ್ಲು ಕೋಡಿಂಗೇ ಇರತ್ತೆ ಅಂತ ಸಹ ಒಂಚೂರು ಇನ್ಫಾರ್ಮೇಷನ್ ಗೊತ್ತಾಯ್ತು, ಅದಕ್ಕೆ ಬಿಟ್ಬಿಟ್ಟೆ. ಯಾಕೆಂದರೆ ನನ್ನದು DSA ಸ್ಟ್ರಾಂಗಾಗಿ ಓಲ್ಡಿಲ್ಲ ಅವರು 100% ನಾನು ಪಕ್ಕಾ ಬರೀತೀನಿ ಅನ್ನೋ ನಂಬಿಕೆ ಇಲ್ಲ. ಆದ್ದರಿಂದ ಬೇಡ ಗುರು ಅಂತ ನಾನು ಅಪ್ಲೈ ಮಾಡೋಕ್ಕೆ ಹೋಗಲಿಲ್ಲ. ಏನು ಗುರು ಇದು ಬಿಸಿಲು, ಅಪ್ಪ ಸ್ವಾಮಿ, ಈ ಬಿಸಿಲು ಇವಾಗಲೇ ಹಿಂಗೆ. ಇನ್ನೂ ಫೆಬ್ರವರಿ ಗುರು 14th, ಇನ್ನೂ ಮಾರ್ಚ್ ಏಪ್ರಿಲ್ ಮೇಗೆಲ್ಲ ಹೋಯ್ತು ಅಂದರೆ ಅವನಜ್ಜಿ ಬಿಸಿಲು ತಡೆಯೋಕ್ಕಾಗಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಮರ ಎಲ್ಲ ಕಡ್ದಿದ್ದೀವಿ, ಡೆವಲಪ್ಮೆಂಟ್ ಅಂತ ಏನೇನು ಬೇಕು ಅದನ್ನೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಗುರು. ಬೈಯಂಗಿಲ್ಲ ನಾವು. ಸೂರ್ಯನ ಬೈಯೋಕ್ಕಾಗತ್ತಾ ಗುರು? ಸೂರ್ಯ ವಾಟ್ ಆರ್ ಯು ಡೂಯಿಂಗ್ ಗೊತ್ತಾ ಕೇಳೋಕ್ಕಾಗತ್ತಾ? ಸೂರ್ಯ ಇದು ಕ್ಯಾನ್ಸರ್ ಕೊಡು ಅಂತ ಕೇಳೋಕ್ಕಾಗತ್ತಾ? ಆಗಲ್ಲ. ನಾವೇ ಮಾಡಿರೋದು ನಾವೇ ಅನುಭವಿಸ್ಬೇಕು. ಮಾಡಿ ದುಣ್ಣೋ ಮಹಾರಾಯ ಅಂತ ಸುಮ್ಮನೆ ಹೇಳಿದ್ದಾರೆ ಗುರು. ನಾವೇನು ಮಾಡ್ತೀವಿ ಅದಕ್ಕೆ ನಾವೇ ಅನುಭವಿಸೋಕ್ಕೂ ರೆಡಿ ಇರಬೇಕು. ಒಳ್ಳೆ ಬಿಸಿಲು ಗುರು, ನಿಜ. ಏನು ಇದು ಆಗ್ತಾಯಿಲ್ಲ. ನಮ್ಮ ಮೇಲ್ಕೋಟೆ ಪರವಾಗಿಲ್ಲ ಗುರು, ಸಿ ಲೆವೆಲಿಂದ ಸ್ವಲ್ಪ ಜಾಸ್ತಿ ಹೈಟಲ್ಲಿರೋದ್ರಿಂದ ಒಂದಿಷ್ಟಾರು ಗಾಳಿದಾರು ಬೀಸ್ತಾ ಇರತ್ತೆ. ಮಧ್ಯಾಹ್ನದೊತ್ತು ಒಂಚೂರು ಬಿಸಿ ಇದ್ದರು, ಆಮೇಲೆ ಪರವಾಗಿಲ್ಲ, ಆರಾಮ್ಸಾಗಿ ಇರ್ಬೋದು. ಇದು ಈ ಬಿಸಿಲು ನೋಡಿದ್ರೆ ಗುರು ತಲೆ ಕೆಟ್ಟು ಹೋಗೋ ರೇಂಜಿಗಿದೆ ಇದು ಬಿಸಿಲು. ಅದೊಂದೇ ಇರೋದು ಪ್ರಾಬ್ಲಮ್ಮು. ನೋಡ್ತೀನಿ ಗುರು, ಇನ್ನು ನಾನು ನಿಮಗೆ ಕಾಲೇಜ್ ಹತ್ರ ಹೋಗಿ ಆ ಟೆಸ್ಟ್ ಎಲ್ಲ ಮುಗಿಸಿ 2 ಗಂಟೆಗೆ ಟೆಸ್ಟ್ ಇದೆ ಅನ್ನಲ್ಲ, 12 ಗಂಟೆಗೆ ಟೆಸ್ಟ್ ಇದೆ ಅನ್ನಲ್ಲ, ಆ ಟೆಸ್ಟ್ ಎಲ್ಲ ಮುಗಿಸಿ ನಾನು ನಿಮಗೆ ಡೈರೆಕ್ಟಾಗಿ ಸಿಗ್ತೀನಿ ಗೈಸ್. ಆಮೇಲೆ ಹೆಂಗಿತ್ತು ಗುರು ಟೆಸ್ಟ್, ಏನು ಪ್ರಿಪೇರ್ ಆಗಬೇಕು, ECE ಡೊಮೈನವ್ರಿಗೆ ಬೇರೆ ಇತ್ತಾ ಅಥವಾ ಎಲ್ಲರಿಗೂ CS ಅವ್ರ ಥರನೇ ಇತ್ತಾ, ನಾನು ಆಮೇಲೆ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ, ಸರಿನಾ? ಬರುವಾಗ ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಊರಿಗೆ ಹೋಗೋಣ. ಓಕೆ ಗುರು, ಹೋಗ್ತಾ ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಗೈಸ್, ಸರಿನಾ? ಇನ್ನು ಕಾಲೇಜ್ ಹತ್ರ ಸಿಗೋಣ. ಹಾಂ, ಇವಾಗಿಲ್ಲ, ಆಫ್ ಮಾಡಿದ್ದು ಇಲ್ಲ, ಆಫ್ ಮಾಡಿದ್ದೀನ. ಹಾಂ, ಏನೋಣ, ನಾನು ಮೇಲ್ಕೋಟೆ ಅಣ್ಣ. ಅರೆ ಕಾಲೇಜ್ಗೆ ಹೋಗ್ತಾ ಇದ್ದೆ. ಹಾಂ, ಕಾಲೇಜ್ಗೆ ಹೋಗೋದು ಅಷ್ಟೇ, ಇನ್ನೆಲ್ಲ ಇಲ್ಲ ಗೈಸ್. ಪ್ಲೇಸ್ಮೆಂಟ್ ಟೆಸ್ಟ್ ಇವಾಗ ಮುಗೀತು. ಲೆಕ್ಕದಲ್ಲಿ ನಂದು ಅಷ್ಟೇನು ಚೆನ್ನಾಗಾಗಿಲ್ಲ, ಹೇಳ್ಕೊಳ್ಳೋ ಮಟ್ಟಕ್ಕೆಲ್ಲ ಏನಾಗಿಲ್ಲ. ಬಟ್ ಯಾವ್ಯಾವ ಥರ ಕ್ವಶನ್ಗಳಿತ್ತು ಗುರು ಅನ್ನೋದ್ರ ಬಗ್ಗೆ ನಾನು ಹೋಗ್ತಾ ಮಾತಾಡ್ತೀನಿ. ಪ್ರಿಪೇರ್ ಆಗಿದ್ದರೆ ಕಂಪ್ಯಾರಿಟಿವ್ಲಿ ಒಂಚೂರು ಈಸಿ ಇತ್ತು ಗುರು, ಮಾಡ್ಬೋದಿತ್ತು. ಹೆವಿ ಟಫ್ ಅಂತಲೂ ಹೇಳೋಂಗಿಲ್ಲ, ಬಟ್ ಕಾನ್ಸೆಪ್ಟ್ ಗೊತ್ತಿರಬೇಕು ಗುರು. ಕಾನ್ಸೆಪ್ಟ್ ಇಸ್ ದ ಕಿಂಗ್. ನೆಕ್ಸ್ಟ್ ಬನ್ನಿ ಹೋಗ್ತಾ ಮಾತಾಡೋಣ. ಇನ್ನೊಂದು ಸ್ವಲ್ಪ ಫೋನ್ ಚಾರ್ಜ್ ಹಾಕೋತೀನಿ, ಆಮೇಲೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪವರ್ ಬ್ಯಾಂಕ್ ಇದೆ ಗುರು, ಅದರಿಂದ ಪವರ್ ಬ್ಯಾಂಕಲ್ಲಿ ಚಾರ್ಜ್ ಹಾಕ್ಕೊಂಡ್ರೆ ಆರಾಮ್ಸಾಗತ್ತೆ. ಇರೋದೇ 6% ಚಾರ್ಜ್ ಇದೆ ಈ ಫೋನಲ್ಲಿ, ಆಗಲ್ಲ ಅನ್ಸತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ. ನೋಡೋಣ, ಅದು ಪಾಂಡವಪುರ ಅಷ್ಟೊತ್ತಿಗೆ ಹೋದಾಗ ಚಾರ್ಜ್ ಆಗಿರುತ್ತೆ. ಅಲ್ಲಿಂದ
ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಅಲ್ಲಿ ಏನೇನು ಥರ ಕ್ವಶನ್ ಇತ್ತು, ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ನಿಮ್ಗೆ ಒಂದು ಇನ್ಸೈಟ್ ಸಿಗುತ್ತೆ, ಯಾವುದ್ರ ಮೇಲೆ ಪ್ರಿಪೇರ್ ಆಗಬೇಕು ಅಂತ. ಅದರಿಂದ ನಿಮಗೂ ಹೆಲ್ಪ್ ಆಗ್ಬೋದು. ಸರಿ ಗೈಸ್, ಇವಾಗ ನನ್ನ ಟೆಸ್ಟಿಂದು ಹೆಂಗಿತ್ತು ಗುರು ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ಮಾತಾಡೋದಾದರೆ ಗುರು, ಅಣ್ಣ ಸ್ಟ್ಯಾಂಡು, ಅಣ್ಣ ಬ್ರೋ ಸ್ಟ್ಯಾಂಡ್, ಬ್ರೋ ಸ್ಟ್ಯಾಂಡ್ 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 ಬ್ರೋ. ಇವಾಗ ನಾನು ಟೆಸ್ಟಿನ ಬಗ್ಗೆ ಮಾತಾಡೋದಾದರೆ ಗುರು, ನನ್ನ ಪ್ಲೇಸ್ಮೆಂಟ್ ಟೆಸ್ಟ್ ಹೆಂಗಿತ್ತು ಗುರು ಅಂತ ಮಾತಾಡೋದಾದರೆ ಗುರು, ಶುರು ಆಗಿದ್ದು 12 ಗಂಟೆಗೆ ಇದೆ ಅಂತ ನಾನು ಹೇಳಿದ್ದೆ. ಆಮೇಲೆ 12:15 ಅಂತ ಮೆಸೇಜ್ ಬಂತು. ಅದು ಶುರು ಆಗೋ ಅಷ್ಟೊತ್ತಿಗೆ ಆಗಲೇ 1 ಗಂಟೆ ಆಗಿತ್ತು. ಯಾಕಪ್ಪ ಅಂದರೆ CS ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ನೂ ಮುಗ್ದಿರಲಿಲ್ಲ. ಅವರು ಸ್ಟಾರ್ಟಿಂಗ್ CS ಡಿಪಾರ್ಟ್ಮೆಂಟ್ ಅವ್ರಿಗೆ ನಡೆಸಿದ್ರು ಅಂತೆ, ಅವ್ರಿಗೆ ಮುಗ್ದಿರಲಿಲ್ಲ. ಮಿಗ್ದವ್ರಿಗೆಲ್ಲ ಆಮೇಲೆ ಇತ್ತು IS EC EEE EI ಅಷ್ಟೇ ಅಂತ ಅನ್ಸುತ್ತೆ. ಅದು ಯಾವ್ದು ಅಂತ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಗುರು, ನೋಡ್ಕೊಬಿಡಿ. ನನಗೂ ಪಕ್ಕಾ ಕ್ಲಾರಿಟಿ ಇಲ್ಲ. ಅದು ಗ್ರೂಪಲ್ಲಿ ಏನೋ ಹಾಕಿದ್ರು, ಅದನ್ನು ಹಾಕ್ತೀನಿ. ಎಷ್ಟು ಜನ ಬರೆದಿದ್ರು ಅದರಲ್ಲಿದೆ ನಿಮ್ಗೆ ಡೀಟೇಲ್ಸ್ ಎಲ್ಲ. ಹೆಂಗಿದ್ದಪ್ಪ ಅಂದರೆ ಗುರು, ಸ್ಟಾರ್ಟಿಂಗು ಎಲ್ಲ ಪ್ರಾಬ್ಲಮ್ಸು ಗುರು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಇಂಡಕ್ಟರ್ ಮೇಲೆ ಇತ್ತು, RPM ಆ ಥರ ಟಾಪಿಕ್ ಮೇಲೆ ಇತ್ತು. ಬಿಟ್ಟರೆ ಗುರು ಇನ್ ಸರ್ಕ್ಯೂಟ್ ಥಿಯರಿ ಆ್ಯಂಡ್ ಅನಾಲಿಸಿಸ್ ಪರ್ಫೆಕ್ಟಾಗಿ ಗೊತ್ತಿದ್ರೆ, ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ಮು ಅವೆಲ್ಲ ಗೊತ್ತಿದ್ರೆ ಮಾಡ್ಬೋದಿತ್ತು. ಇಲ್ಲ ಅಂದರೆ ಸಖತ್ ಕಷ್ಟ ಆಗ್ತಿತ್ತು ಗುರು. ಅದೊಂದು ಕಷ್ಟ ಆಯ್ತು ಗುರು. ಫಸ್ಟ್ ಏನಂದಷ್ಟು ಚೆನ್ನಾಗಿ ಆಗಿಲ್ಲ ಅಂತ ಅನ್ಕೋತೀನಿ. ಒಂದು ಅಂದಾಜಲ್ಲಿ ಹಾಕಿದ್ದೀರಿ MCQ ಬಂದರೆ ಬರಲಿ, ಹೋದರೆ ಹೋಗಲಿ ಅಂತ ಹಾಕಿದ್ದೀನಿ. ಸುಮ್ಮನೆ ಏನೋ ಒಂದು ಮಾಡಬೇಕಲ್ಲ ಗುರು. ಆಮೇಲೆ ಒಂಥರ ಮೆಂಟಲ್ ಎಬಿಲಿಟಿ ಥರ ಗುರು, ಮಾಮೂಲಿ ನಿಮಗೆ ನವೋದಯದಲ್ಲೆಲ್ಲ ಇತ್ತು ನೋಡಿ ಗುರು, ಬರ್ದಿದ್ರೆ ಗೊತ್ತಿರತ್ತೆ. ಫಿಗರ್ ಅದೇ ಯಾವ್ದು ಸೆಟ್ ಆಗುತ್ತೆ ಆಡು ಒಂದು ಚೂಸ್ ಮಾಡೋದು. ಈಗ ಬೇಸಿಕಲಿ ನಿಮ್ಗೆ ಗೊತ್ತಿರೋದು ಗುರು ಆ ಥರ ಇತ್ತು. ಅದರಲ್ಲಿ ಗುರು ಒಂದು ಸ್ವಲ್ಪ ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಾಯಿತು ಅಂತಲೂ ಹೇಳೋಂಗಿಲ್ಲ. ಆಯಿತು ಗುರು, ಒಂದು ರೇಂಜಿಗೆ ಚೆನ್ನಾಗಾಯಿತು. ಆದರೆ ಎಷ್ಟು ಚೆನ್ನಾಗಾಯಿತು ಅಂತ ಯಾರೂ ಕೇಳಬೇಡಿ. ಆಮೇಲೆ ನಮ್ಮ ಕೋಡಿಂಗ್ ಟೆಸ್ಟ್ ಬಂತು ಗುರು. ಲೀಪ್ ಇಯರು C ಪ್ರೋಗ್ರಾಮಿಂಗು. ಒಂದು ಯಾವಾಗಲೂ ಒಂದು 2 ವರ್ಷದ ಹಿಂದೆ ಎಲ್ಲೋ ಆ ಕೋಡ್ನ ಬರೆದಿರೋದು ಒಂಚೂರು ನೆನಪಿತ್ತು. ಏನೋ ಮಾಡಿ ಬರೆದಿದ್ದೀನಿ, ನೋಡ್ಬೇಕು ಗುರು ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ರಾಂಗ್. ಗುರು ಅದು ಪರ್ಫೆಕ್ಟ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅವ್ರಿಗೆ ಸ್ಯಾಟಿಸ್ಫೈ ಆಗಬೇಕಲ್ಲ ಗುರು, ಆ ರೇಂಜಿಗೆ ಇದೆಯಾ ಇಲ್ವಾ ನನಗೂ ಗೊತ್ತಿಲ್ಲ. ನಾನು ಸ್ವಲ್ಪ ಬೇಗನೆ ಬಂದೆ ಗುರು, 1 ಅವರ್ ಒಳಗಡೆ ಇದ್ದೆ ಗುರು. 2 o'clock 2:05 to 10 ಅಷ್ಟೊತ್ತಿಗೆ ನಾನು ಹೊರಗಡೆ ಬಂದುಬಿಟ್ಟಿದ್ದೆ. ಇನ್ನೇನು ಮಾಡಲಿ ಗುರು, ಅಲ್ಲಿ ಪ್ರಾಬ್ಲಮ್ಸು ಯಾವುದೋ ಒಂದು ಅಂದಾಜಲ್ಲಿ ಟಿಕ್ ಹಾಕಿದ್ದೀನಿ ಗುರು. ಗೊತ್ತಿಲ್ಲ ಅದು ಪ್ರಾಬ್ಲಮ್ಸ್ ಕರೆಕ್ಟ್ ಇದೆಯೋ ತಪ್ಪಿದೆಯೋ. 99% ಆಗಲ್ಲ ಗುರು. ಇದು ಇಂಟರ್ವ್ಯೂಗಂತೂ ನನಗೆ ಕರೆಯಲ್ಲ, ನನಗೆ ಗೊತ್ತು. ಅದಕ್ಕೆಲ್ಲ ಚಾನ್ಸೇ ಇಲ್ಲ, ನೋ ವೇ. ನಮ್ಗೆ ಗೊತ್ತು ಅದು, ನಾವು ಬರೆದಿರೋದು ಮಟ್ಟಕ್ಕೆ ನಮ್ಗೆ ಗೊತ್ತಿರತ್ತೆ. ಪ್ರಿಪೇರೇ ಆಗಿರಲಿಲ್ಲ ಗುರು, ಸುಮ್ಮನೆ ಹೋಗಿ ಸುಮ್ಮನೆ ಬಂದಂಗೆ ಆಯಿತು. ಯಾಕೆ ಗುರು ಪ್ರಿಪೇರ್ ಆಗ್ದೇ ಹೋದೆ ಅಂತ ನೀವೇನಾದ್ರು ಕೇಳೋದಾದರೆ, ಸುಮ್ಮನೆ ಒಂದು ಎಕ್ಸ್ಪೀರಿಯನ್ಸ್ ಇರಲಿ, ಹೆಂಗಿರತ್ತೆ ಗುರು. ಒಂದು ಸತಿ ಹೋದರೆ ಇದ್ದಿದ್ರ ಮೇಲೆ ಪ್ರಿಪೇರ್ ಆಗಬೇಕು ಅಂತ ಗೊತ್ತಾಗತ್ತೆ. ಆಮೇಲೆ ಗುರು ಇ ವಿ ಕಂಪ್ನಿ ಥರ ಪ್ರಿಪೇರ್ ಆಗ್ಬೋದು ಅಂತ ನಿಮಗೂ ಹೇಳ್ದಾಗ ಆಗತ್ತೆ. ಎಲ್ಲರೂ ಪ್ರಿಪೇರ್ ಆಗ್ತಿರೋರಿಗೆ ಎಲ್ಪ್ ಆಗಬಹುದು ಅಂತ ಹೋದೆ ಗುರು. ಇದು ತುಂಬ ದೊಡ್ಡದಾಗಿ ನಾನೇ ಹೇಳಿದಾಗತ್ತೆ ಅನ್ನಿಸ್ತಿಲ್ವ, ತುಂಬ ಬಿಲ್ಡಪ್ ಕೊಟ್ಬಿಟ್ಟ. ಇರಲಿ ಪರವಾಗಿಲ್ಲ, ನಮಗೆ ನಾವೇ ಬಿಲ್ಡಪ್ ಕೊಡ್ಕೋಬೇಕು ಗುರು, ಯಾರು ಕೊಡೋರು ಇಲ್ಲದೆ ಇದ್ದಾಗ. ಒಂದು ರೇಂಜಿಗೆ ಚೆನ್ನಾಗಾಗಿದೆ, ನೋಡೋಣ. ಸೆಲೆಕ್ಟ್ ಅಂತೂ ಆಗಲ್ಲ, ಆದ್ರಂತೂ ಪಕ್ಕ ವೀಡಿಯೋ ಮಾಡಿ ತಿಳಿಸ್ತೀನಿ. ನನಗೆ ಬಂದಿರೋ ಥರ ಕ್ವಶನ್ಸೇ ಬಂದಿದೆಯಾ ಬೇರೆಯವ್ರಿಗೂ, ಅಥವಾ ಅದರಲ್ಲೇನಾದ್ರು ಚೇಂಜ್ ಮಾಡಿದ್ರೆ ನಿಜ ಗೊತ್ತಿಲ್ಲ ಗುರು. ಇದು ಮೆಂಟಲ್ ಎಬಿಲಿಟಿ ಅನ್ನೋದು ಅದು ಸ್ವಲ್ಪ ಸೇಮ್ ಇದ್ದಂಗೆ ಅನ್ನಿಸ್ತು. ಬಿಕಾಸ್ ಅಲ್ಲಿ ಮುಂದೆ ಇರೋ ಲ್ಯಾಪ್ಟಾಪಲ್ಲೂ ನನಗೂ ಒಂದೇ ಥರ ಕ್ವಶನ್ಗಳು ಇದ್ದಂಗೆ ಕಾಣ್ತಿತ್ತು. ಒಂದೇ ಥರ ಕ್ವಶನ್ನು ಇತ್ತು, 1-2 ನಾನು ನೋಡ್ದಂಗೆ ಪೂರ್ತಿ ನಾನು ನೋಡೋಕ್ಕೆ ಹೋಗಲಿಲ್ಲ. ನೋಡೋಣ ಗುರು, ಇದ್ರ ಬಗ್ಗೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಎಲ್ಲರಿಗೂ ಒಂದೇ ಥರ ಸೇಮ್ ಟಾಪಿಕ್ಸ್ ಮೇಲಿತ್ತು, ಅಥವಾ ಟಾಪಿಕ್ ಏನಾದ್ರು ಚೇಂಜ್ ಏನಾದ್ರು ಮಾಡಿದ್ರಾ ಅಂತ ನಿಮ್ಗೆ ನಾನು ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ.
ಗೈಸ್ ಇದ್ರ ಬಗ್ಗೆ ನಿಮ್ಗೇನು ಅನ್ಸೋದು ಗುರು ಗೈಸ್? ಆಮೇಲೆ ಇನ್ನೊಂದು ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸಿಂದನೂ ಸಹ 1 ಇಯರ್ ಲಾಂಗ್ ಇಂಟರ್ನ್ಶಿಪ್ ಇತ್ತು. ಅದಕ್ಕೆ ನಾನು ಅಪ್ಲೈ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಅಪ್ಲೈ ಮಾಡೋಕ್ಕೆ ಹೋಗಲಿಲ್ಲ ಗುರು. ಗೊತ್ತಿತ್ತು ಜಾಸ್ತಿ ಡಿಪೆಂಡ್ಸ್ ಆನ್ ಕೋಡಿಂಗ್, ಅದು ಇನ್ನೂ ಪರ್ಫೆಕ್ಟಾಗಿಲ್ಲ, DSA ಪರ್ಫೆಕ್ಟ್ ಇಲ್ಲ ನಂದು. ಅದರಿಂದ ನಾನೇ ಅಪ್ಲೈ ಮಾಡಲಿಲ್ಲ, ಅದಾಗಲ್ಲ ಅಂತ ಗೊತ್ತು. ಇದು ನನಗೆ BEC ಡೊಮೈನ್ ಮೇಲೆ ಸ್ವಲ್ಪ ಕೇಳ್ತಾರೆ ಅಂತ ಅಂದ್ಕೊಂಡೆ ಅಪ್ಲೈ ಮಾಡಿ ಇತ್ತು, ಬಟ್ ನಾನು ಕರೆಕ್ಟಾಗಿ ಮಾಡಿಲ್ಲ. ಅದು ನನ್ನ ತಪ್ಪೇ. ನೋಡೋಣ ಗುರು, ಇನ್ನೇನೇನಾಗುತ್ತೆ ಹಂಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿರಿ. ಇಷ್ಟ ಆಗಲಿಲ್ವಾ ಡಿಸ್ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.